ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್. ಸ್ವಾಗತ ಆಫ್ಟರ್ ಲಾಂಗ್ ಟೈಮ್. ಅಪ್ರಾಕ್ಸಿಮೇಟಾಗಿ ನನಗೆ ಗೊತ್ತಿರೋ ರೀತಿ ಒಂದು 14 to 15 ಡೇಸ್ ಆಯಿತು ವೀಡಿಯೋ ಬಿಡ್ದಿರ. ಯಾಕೆ ಏನಾಗಿತ್ತು ಎಲ್ಲ ಕ್ಲಾರಿಫಿಕೇಷನ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕೊಡ್ತೀನಿ. ವೀಡಿಯೋನ 8 ಗಂಟೆ ನೋಡಿ. ಹಾಗೆ ಚಾನಲ್ಗೆ ಯಾರು ಹೊಸಬ್ರು ಬರ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲಿಂದ ಕಂಟೆಂಟು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಸೊ ಪ್ರಿನ್ಸ್ ಲಾಫ್ಟ್ ಅಂತ ಇಕ್ಕೋಬಂದು ನಾನು ಅಲೆಮಾರಿ ಲಾಫ್ಟ್ ಅಂತ ಇಕ್ಕೊಂಡ್ಬಿಡ್ಬೇಕಿತ್ತು. ಯಾಕಪ್ಪ ಅಂತಂದರೆ ದಾವಡಿ ಅಲ್ಲಿಂದ ಇಲ್ಲಿಗೆ ಚೇಂಜ್ ಮಾಡೋದು, ಇಲ್ಲಿಂದ ಅಲ್ಲಿಗೆ ಚೇಂಜ್ ಮಾಡೋದು, ಅದೇ ತಿಲ್ಗಾಕು ಇದೇ ತಲ್ಗಾಕು ಬರೀ ಇದಾಗೋಗ್ಬಿಡೈತೆ. ಯಾವಾಗ ಆ ಲಾಫ್ಟಿಂದ ಎತ್ತಿದೆ ನಾನು ಅಲ್ಲಿಂದ ಬರೀ ಇದೇ ಪ್ರಾಬ್ಲಮ್ ಆಗೈತೆ. ಇಲ್ಲಿ ಗ್ಯಾಪಲ್ಲಿ ಕಿಸ್ಸಿಂಗ್ ಹೊಡಿತೈತೆ, ನಾಟ್ ಅಲೌಡ್. ಸೊ ಏನಪ್ಪ ರೀಸನು ಅಂತಂದರೆ ಇದೇ ರೀತಿ ಅಲ್ಲೂ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ಆಯಿತು. ಅದರಿಂದ ನಾವು ಲಾಫ್ಟ್ ಎತ್ತಿದ್ವಿ. ಅಪ್ಡೇಟ್ ಕೊಡ್ಬೋದಿತ್ತು ನಾನು, ಈ ಥರ ಲಾಫ್ಟ್ ಎತ್ತಾ ಇದ್ದೀವಿ ಅದು ಇದು ಅಂತ. ಕೇಳಿದ್ನೇ ಕೇಳಿ ನಿಮಗೂ ಬೇಜಾರಾಗ್ಬಿಡುತ್ತೆ. ಅದಕ್ಕೋಸ್ಕರ ಪರ್ಫೆಕ್ಟಾಗಿ ಒಂದು ಸೊಲ್ಯೂಷನ್, ಒಂದು 2 to 3 ಇಯರ್ಸ್ಗೆ ಒಂದು ಸೊಲ್ಯೂಷನ್ ಬೇಕಿತ್ತು ನನಗೆ. ಒಂದು ಪರ್ಟಿಕ್ಯುಲರ್ ನಾವು ಅಕ್ಕಿ ಹಿಡ್ಕೊಳ್ಳೋಕ್ಕೆ ಒಂದು ಸೇಫಾಗಿರೋ ಪ್ಲೇಸ್ ಬೇಕಿತ್ತು. ಸೊ ಅದನ್ನ ಹುಡುಕ್ತಾ ಇದ್ದೆ ಇಷ್ಟು ದಿವಸದಿಂದ. ಗೈಸ್, ನನಗೆ ಅನ್ಸಂಗೆ ಲಿಟ್ರಲಿ ಈ ಥರ ಕಂಟೆಂಟ್ ಕ್ರಿಯೇಷನಲ್ಲಿ ಇದ್ದು, ಪಾರಿವಾಳ ಕಂಟೆಂಟ್ ಕ್ರಿಯೇಷನಲ್ಲಿ ಇದ್ದು ಈ ಥರ ಪ್ರಾಬ್ಲಮ್ಸು ಬೇರೆ ಯಾರಿಗಾನ ಆಗಿದ್ದಿದ್ರೆ ಕ್ವಿಟ್ ಮಾಡಿಬಿಟ್ಟಿರೋರು, ಗಿವ್ ಅಪ್ ಮಾಡಿಬಿಟ್ಟಿರೋರು. ಅಷ್ಟು ಸ್ಟ್ರಗಲ್ ಮಾಡಿದ್ದೀನಿ ನಾನು. ಇವಾಗ ನೋಡಿ, ಒಂದು ಪ್ಲೇಸಿಂದ ಅಕ್ಕಿನ ಎತ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಒಂದು ಚೂರು ಏನು ಇಡೋಕ್ಕೆ ಸ್ಪೇಸ್ ಇರೋಲ್ಲ. ಬಟ್ ಅಕ್ಕಿನ ಎತ್ತಿ ಕೂಡ ಇಷ್ಟು ಅಕ್ಕಿಗಳು, ಇಷ್ಟು ಗೂಡೆಲ್ಲ ನಾನು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾಯಿದ್ದೆ ಅಲ್ವಾ. ಸೊ ಅದಕ್ಕೆ ನೀವೇನು ಯೋಚನೆ ಮಾಡ್ತೀರೋ ನಿಮ್ಗೆ ಬಿಟ್ಟಿದ್ದು. ಇಷ್ಟು ಅಕ್ಕಿಗಳು ನಮ್ಗೆ ಪರ್ಟಿಕ್ಯುಲರ್ ಪ್ಲೇಸ್ ಸಿಗ್ದಿರಾ ಅಲ್ಲೊಂದು ಸ್ವಲ್ಪ ಐಸ್ ಹಾಕಿ, ಇಲ್ಲೊಂದು ಸ್ವಲ್ಪ ಐಸ್ ಹಾಕಿ, ಆ ಥರ ಮಾಡಿ ಬರೀ ಇದಾಗಿ ಹೋಗಿದ್ದು ನಮ್ಮದು. ಸೊ ಅದರಿಂದ ಇವಾಗ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ ಬಂದಿದ್ದೀರಿ. ಅಲ್ಲಿ ನೋಡಿರಿ, ಒಂದು ಸಣ್ಣ ನೀರು ಇತ್ತು ನಮ್ಮ ಹತ್ರ, ಅದು ನೋಡಿ ಅಲ್ಲೋಗಿ ಕೂತೈತೆ. ಇಲ್ಲೇ ಇದ್ದು ಸಣ್ಣ ನೀರು ಅಲ್ಲಿ ಓಡ್ಬಿಡೈತೆ ಅಷ್ಟು ಬೇಗ ಮಿಸ್ಸಾಗಿ ಹಾರ್ಕೊಂಡು ಹೋಗೈತೆ. ಅದಕ್ಕೇನಾನ ಫ್ರೂಟ್ಸ್ ಏನಾನ ತೋರಿಸ ಬರುತ್ತೆ, ಅದಕ್ಕೆ ಫ್ರೂಟ್ಸ್ ಏನಾನ ತೋರಿಸು ಬರುತ್ತೆ. ತಿನ್ನೋಕೆ ಏನಾನ ಇದ್ರೆ ಎತ್ಕೊಂಬೋಗು ಬರುತ್ತೆ. ಸೊ ಕಮಿಂಗ್ ಟು ದ ಮ್ಯಾಟರ್, ಏನು ಗೊತ್ತಾ ಗೈಸ್, ಇನ್ಮೇಲಿಂದ ನಾವು ಪಾರಿವಾಳಗಳನ್ನ ಇಲ್ಲಿರ್ತೀವಿ. ಇದು 1 FTR ಮನೆ ಆಗಿರ್ಬೋದು, ಅಂದರೆ 1 ಫ್ಲೋರ್ ಅಷ್ಟೇ. ಇದು ಲೈಕ್ ಒಂದು ಟೆರೆಸ್ ಫ್ರೀ ಆಗಿತ್ತು. ಅದರಲ್ಲಿ ನಮಗೆ ಒಂದು ಗೂಡು ಕೂಡ ಫ್ರೀಯಾಗಿ ಸಿಕ್ತಿಲ್ಲಿ. ಗೂಡ್ ಮೀನ್ಸ್ ನೋಡಿ ಈ ಥರ ರೆಡಿ ಮಾಡಿರೋದು. ಇದನ್ನೇ ನಾವು ಆಲ್ಟ್ರ್ ಮಾಡೋಣ ಅಂತ ಪ್ಲ್ಯಾನ್ ಹಾಕಿದೆ, ಬಟ್ ಆಗಲ್ಲ. ನಿಮಗೆ ಫುಲ್ ಇವಾಗ ಇಲ್ಲಿ ಮಾಡೋ ಸೆಟಪ್ ನಿಮ್ಗೆ ಕಂಪ್ಲೀಟಾಗಿ ಹೇಳ್ತೀನಿ. ವೀಡಿಯೋ 8 ಗಂಟೆ ನೋಡಿ, ಓಕೆನಾ. ಚಾಲೆಂಜ್ ತೊಗೊಂಡ್ಬಿಟ್ಟಿದ್ದೀನಿ, 100% ಮಾಡಬೇಕು ಅಂತ ಮಾಡ್ತೀನಿ, ಓಕೆನಾ. ಯಾಕಂತಂದರೆ ಇಷ್ಟು ದಿವಸ ನಂಗೆ ಈ ಥರ ಪ್ಲೇಸ್ ಸಿಕ್ಕಿದ್ದಿಲ್ಲ, ಈ ಥರ ಪರ್ಮಿಷನ್ ಕೊಡೋಕೆ ಸಿಕ್ಕಿದ್ದಿಲ್ಲ. 2 ಸಿಕ್ಕೈತೆ, ಬಿಟ್ಬಿಡ್ತೀನಿ ನಾನು ನೋಡ್ಕೊಳ್ತೀನಿ. ಸೊ ನಾನೇನು ಅಂದ್ಕೊಂಡೆ, ಇದೆರಡನ್ನೂ ಮರ್ಜ್ ಮಾಡಿಕೊಂಡು ಅಕ್ಕಿಗಳನ್ನ ಅಂತ. ಬಟ್ ಸ್ಪೇಸ್ ಅನ್ನೋದು ತುಂಬ ತುಂಬ ಅಂದರೆ ಕಮ್ಮಿ ಐತೆ. ಒಂದು ಗೂಡು ಅಷ್ಟೇ ಇಡೋಕ್ಕಾಗೋದು. ಈ ಕಡೆ ಇನ್ನೊಂದು ಗೂಡು ಇಕ್ಬೋದು. ಇನ್ ಕೇಸ್ ನಮಗೆ ಈ ಗೋಡೆ ಇದ್ದಿಲ್ಲ ಅಂದರೆ ಸ್ಪೇಸ್ ಒಂದು ಸ್ವಲ್ಪ ಜಾಸ್ತಿ ಸಿಗ್ತಾಯಿತ್ತು, ಓಕೆನಾ. ಬಟ್ ಗೂಡಿದೆ. ಸೊ ನಾವೇನು ಮಾಡ್ತಾಯಿದ್ದೀವಿ ಇವಾಗ, ಬೇಡ ಅಂದ್ಬಿಟ್ಟು ಪರ್ಮಿಷನ್ನ ತೊಗೊಂಡಿದ್ದೀವಿ. ಪರ್ಮಿಷನ್ ಏನಕ್ಕೆ ತೊಗೊಂಡಿದ್ದೀವಿ ಅಂದರೆ ನಮ್ಮದೇ ಆದಂಥ ಓನ್ ಲಾಫ್ಟ್. ಸೊ ಏನಪ್ಪ ಅಂತಂದರೆ ಈಗೋ ಎಲ್ಲಿ ಹರ್ಟಾಯಿತು ಹಂಗೆ ಅಂತಂದರೆ, ಸೊ ನಾವೊಂದು ಲಾಫ್ಟಿಗೆ ಹೋಗ್ಬೇಕಾದ್ರೆ ಆ ಲಾಫ್ಟಲ್ಲಿ ನಾನೇ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ, ನಾನೇ ಅಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಾಯಿದ್ದೀನಿ ಅಂತ ಹಿಂಗೆ ಟಾಕ್ಸ್ ಬಂದಂಗೆ ನನ್ನ ಕಿವಿಗೆ ಬಿತ್ತು. ಹೆವಿ ಈಗ ಹೊರಟಾಯ್ತು ನನಗೆ. ಆ ಚಿಕ್ಕ ವಯಸ್ಸಿನ ನಾನು ನೋಡ್ಕೊಂಡಿದ್ದ ಅಕ್ಕಿಗಳು, ಚಿಕ್ಕ ಪಟಾಗ್ಲಿಂದ ನಾನು ನೋಡ್ಕೊಂಡಿದ್ದ ಅಕ್ಕಿಗಳನ್ನ ನಾನೇ ಕೆಲ್ಸಕ್ಕೆ ಹೋಗ್ತಾಯಿದ್ದೀನ. ಸೊ ಅನ್ನೋದೊಂದು ಎಂಥವನಿಗೆ ಆದ್ರೂ ಮೈಂಡಲ್ಲಿ ಬರುತ್ತದು. ಸೊ ಅದರಿಂದ ನಾನು ಕೂಡ ಸಪ್ರೇಟಾಗಿ ಅದಕ್ಕೋಸ್ಕರನೇ ಇರ್ತಿದೆ, ಓಕೆನಾ. ಸೊ ಇವಾಗ ನಾವು ಇಲ್ಲಿ ಲಾಫ್ಟ್, ನಮ್ಮದೇ ಆದಂಥ ಓನ್ ಲಾಫ್ಟ್ ಸ್ಪಾಟ್ ತೋರಿಸ್ತೀನಿ. ಅಡಿ ಎಷ್ಟು ಅಡಿ ಬರುತ್ತೆ ಏನೂ ಗೊತ್ತಿಲ್ಲ, ಬಟ್ ಪರ್ಟಿಕ್ಯುಲರಾಗಿ ಒಂದು ಲಾಫ್ಟ್ ಮಾಡೋಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ದೊಡ್ಡದಾಗಿದೆ ನಮಗೆ. ಸೊ ಈ ಕಂಬ ಏನು ನೋಡ್ತಿದ್ದೀರಾ, ಇಲ್ಲಿಂದ ಹಿಡ್ದು ಅಷ್ಟು ದೂರ ನಿಮಗೆ ಇದು ಹತ್ರ ಒಂದು 2 ರಿಂದ 3 ಶೀಟ್ ಬರ್ಬೋದಾ. 1 2 3 ಶೀಟ್ ಅಂದ್ಕೊಳ್ಳಿ. ಒಂದು 3 ಶೀಟ್ ಬರುತ್ತೆ ಈ ಥರದ್ದು. ಒಂದು ಈ ಥರದ್ದು. ಬಟ್ ಚೆನ್ನಾಗೇ ಮಾಡಿಸ್ತೀನಿ, ಡೋಂಟ್ ವರಿ. ನನಗೆ ಅದರದ್ದು ಕಂಪ್ಲೀಟಾಗಿ ಮಾಹಿತಿ ಐತೆ. ಕಂಪ್ಲೀಟಾಗಿ ಯಾವ ರೀತಿ ನಾವು ಇಕ್ಬೇಕು ಅನ್ನೋದು ಒಂದು ಐಡಿಯಾ ಐತೆ. ಸೊ ಎಲ್ಲದೂ ಕಂಪ್ಲೀಟಾಗಿ ನಾನು ಅನಲೈಸ್ ಮಾಡಿನೇ ಹೇಳ್ತಾ ಇರೋದು. ಬಟ್ ಏನಪ್ಪ ಮ್ಯಾಟ್ರು ಅಂತಂದರೆ, ಇದನ್ನ ಮಾಡಿಸೋಕ್ಕೆ ಹತ್ತತ್ರ ನನಗೆ ಅಪ್ರಾಕ್ಸಿಮೇಟಾಗಿ ಅಮೌಂಟ್ ಗೊತ್ತಿಲ್ಲ ನನಗೆ, ಬಟ್ 30,000 ಅನ್ನೋದು ಮಿನಿಮಮ್ ಬೇಕು ನನಗೆ. ಸೊ ಇವಾಗ ನಮ್ಗೆ ಆಗಿರೋ ಡೌನ್ಫಾಲ್ಗೆ 30,000 ಅನ್ನೋದು ಆಟ ಅಲ್ಲ. ಮನೆಗೆ ಹೋಗ್ಬಿಟ್ಟು ನಾನು 30,000 ಕೊಡ್ರಿ, ನಾನು ಈ ಥರ ಪಾರಿವಾಳ ಗೂಡು ಮಾಡಿಸ್ಬೇಕು ಅಂದರೆ ಕೊಡೋಲ್ಲ. ನಾವು ಯಾವುದೇ ರಿಚ್ ಫ್ಯಾಮಿಲಿ ಇದಲ್ಲ. ಸೊ ನಾನು ಮಾಡ್ತಾಯಿರೋ ಫೋನ್ ವೀಡಿಯೋ ಇರ್ಬೋದು, ನನಗೆ ಬೇಕಾಗಿರೋ ಆಕ್ಸೆಸರೀಸ್ ಇರ್ಬೋದು, ಎಲ್ಲ ನಾನೇ ತೊಗೊಳ್ಳೋದು. ಸೊ ಅದರಿಂದ
ನನ್ನ ಮನೆಯವ್ರಿಗೆ ಟ್ರಬಲ್ ಕೊಡೋಕ್ಕಾಗಲ್ಲ. ಒಂದು ಇನ್ಕಮ್ ಏನೋ ಬರ್ತಾಯಿದೆ ಯೂಟ್ಯೂಬಿಂದ ಅಂತಂದರೆ ಅದು ಓಕೆ ಆ್ಯಾವ್ರೇಜ್ ಅಷ್ಟೇ. ನಾವು ನಿಮಗೆ ಒಂದು ಕನ್ಫರ್ಮೇಷನ್ ಬೇಕು ಅಂದರೆ ಇವಾಗ 30,000 ಬೇಕು ಅಂದೆ ಅಲ್ವಾ, ನಾನು 30,000 ಒಂದು ಲಾಫ್ಟ್ ಮಾಡೋಕ್ಕೆ ನನಗೆ ಬೇಕು. ಬಟ್ ಆ 30,000 ನಾನು ಯೂಟ್ಯೂಬಿಂದ ದುಡಿಬೇಕಂದ್ರೆ ಹತ್ತತ್ರ 2 ತಿಂಗಳು ವೆಯ್ಟ್ ಮಾಡಬೇಕು. ಸೊ ನಿಮಗೆ ಅನಲೈಸ್ ಆಗಿರ್ಬೋದು ನಮಗೆ ಎಷ್ಟು ಒಂದು ಸ್ಯಾಲ್ರಿ ಬರುತ್ತೆ ಅಂತ. ಸೊ ಇಷ್ಟೆಲ್ಲ ಇಟ್ಕೊಂಡು ನಾನು ಕಂಟೆಂಟ್ ಕ್ರಿಯೇಷನ್ ಅನ್ನೋದನ್ನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಇವಾಗ ಡಿಸೈನ್ ಮಾಡ್ಕೊಂಡಿದ್ದೀನಿ, ಲೈಕ್ ನಾನು ಓನ್ ಲಾಫ್ಟ್ ಮಾಡಬೇಕು. ನಾನು ಇನ್ಯಾರ ಕೆಳಗೇನೂ ಇರಬಾರ್ದು. ನನ್ನ ಪಾಡಿಗೆ ನಾನು ಓನ್ ಲಾಫ್ಟ್ ಮಾಡ್ಕೊಬೇಕು. ನನ್ನ ಶೋಕಿ ಏನೈತೆ ಅದನ್ನ ನಾನು ಇನ್ಮೇಲಿಂದ ಮಾಡ್ಕೊಂಡು ಹೋಗ್ತೀನಿ ಗೈಸ್, ಓಕೆನಾ. ಸೊ ಯಾವುದೇ ರೀತಿ ಅದು ಇನ್ನೊಂದು ಮತ್ತೊಂದು ಅದೆಲ್ಲ ಏನೂ ಇಲ್ಲ. ಲೈಕ್ ನನಗೆ ನಂದು ಓನ್ ಲಾಫ್ಟ್ ಇರಬೇಕು ಅನ್ನೋದು ಒಂದು ಆಸೆ ಯಾವಾಗಿಂದನೂ ಐತೆ, ಇವಾಗಲೂ ಐತೆ. ಸೊ ಇವಾಗ ಒಂದು ಟೈಮ್ ಬಂದೈತೆ ನನಗೆ ಮಾಡಿಸ್ಕೊಬೋದು ನೀನು ಅನ್ನೋದು ಒಂದು ಹೋಪ್ ಸಿಕ್ಕಿದೆ. ಸೊ ಇದು 100% ಅಂತ ಗೊತ್ತಿಲ್ಲ, ಬಟ್ ಎಲ್ಲೋ ಒಂದು ಹೋಪು ಮಾಡ್ತೀವಿ. ಇಲ್ಲಿ ಲಾಫ್ಟ್ ಮಾಡಿಕೊಂಡು ಇಲ್ಲಿ ಪೀಸಾಗಿ ಇಕ್ಕೊತೀವಿ ಅಕ್ಕಿ ಅಂತ. ಸೊ ನನಗೆ ಗೊತ್ತಿರೋ ರೀತಿ ನನ್ನ ಸಬ್ಸ್ಕ್ರೈಬರ್ ಎಲ್ಲ ನನ್ನ ಯಾವ ರೀತಿ ನೋಡಿದ್ದೀರಾ ಅಂತಂದರೆ, ಇಲ್ಲೇನು ಕಾಣಿಸ್ತೈತಲ್ವಾ ನೋಡಿರಿ, ತೋರಿಸ್ತೀನಿ. ಇಲ್ಲೇನು ಕಾಣಿಸ್ತೈತೆ ನೋಡಿರಿ, ಇದೇ ರೀತಿ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರೂ ನನ್ನ ನೋಡಿರೋದು. ಇಲ್ಲಿಂದ ನನ್ನ ನೋಡಿದ್ದೀರಾ, ಈ ಲೆವೆಲ್ಗೆ ಹೋಗಿ ಕೂತ್ಕೊತೀನಿ. ಸ್ವಲ್ಪ ಸಪೋರ್ಟ್ ಕೊಡ್ತೀನಿ ಅಷ್ಟೇ. ಇಲ್ಲೂ ಇದ್ದೀನಿ, ಇವಾಗಲೇ ಇಲ್ಲೇ ಇದ್ದೀನಿ. ಇಲ್ಲಿದ್ದೂ ಕೂಡ ನೀವು ಯಾವ ರೇಂಜಿಗೆ ಸಪೋರ್ಟ್ ಕೊಟ್ಟಿದ್ದೀನಿ ಅಂತ ನನಗೆ ಗೊತ್ತು. ಓಪನ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂತಂದರೆ ಈ ಕಂಟೆಂಟಲ್ಲಿ, ಪಾರಿವಾಳ ಕಂಟೆಂಟಲ್ಲಿ ತುಂಬ ಜನ ಯೂಟ್ಯೂಬರ್ ಇದ್ದಾರೆ, ತುಂಬ ಜನ, ಬೇಕಾದಷ್ಟು ಜನ ಇದ್ದಾರೆ. ಕೊಚ್ಕೊತ ಇಲ್ಲ, ಇನ್ನೊಂದು ಮತ್ತೊಂದಿಲ್ಲ. ಸೊ ಅವರೆಲ್ಲರಿಗಿಂತ ನಮಗೆ ಒಂದು ಸ್ವಲ್ಪ ಜಾಸ್ತಿನೇ ಸಪೋರ್ಟ್ ಸಿಕ್ಕಿರ್ಬೋದು. ಅದು ನಾವು ಮಾತಾಡೋ ಶೈಲಿ ಆಗಿರ್ಬೋದು, ನಾವು ಮಾಡ್ತಾ ಇರೋ ಕಂಟೆಂಟ್ ಆಗಿರ್ಬೋದು, ನಾವು ತೋರಿಸ್ತಾ ಇರೋ ಕನ್ಸಿಸ್ಟೆನ್ಸಿ ಆಗಿರ್ಬೋದು, ಇನ್ನೊಂದು ಮತ್ತೊಂದು. ಸೊ ಬೇರೆಯವ್ರಿಗೆ ಹೋಲಿಸ್ಕೊಂಡ್ರೆ ನಂಗೆ ಒಳ್ಳೆ ಸಪೋರ್ಟ್ ಸಿಕ್ಕೈತೆ, ಓಕೆನಾ. ಸೊ ಅದನ್ನ ನಾನು ಯುಟಿಲೈಸ್ ಮಾಡಿಕೊಂಡು ಈ ಲಾಫ್ಟ್ನ ಇವಾಗ ನಾನು ಈ ಸೆಟಪ್ನ, ಇದು ಲಾಫ್ಟ್ ಅಂತ ಅಲ್ಲ, ಒಂದು ಸೆಟಪ್ನ ನಾನು ಲಾಫ್ಟಾಗಿ ಕನ್ವರ್ಟ್ ಮಾಡ್ತಾಯಿದ್ದೀನಿ ಆದಷ್ಟು ಬೇಗ. ಅದು ಕೂಡ ಆದಷ್ಟು ಬೇಗ ಹೇಳಿದ್ದೀನಲ್ಲ, 3 ತಿಂಗಳು ಮಿನಿಮಮ್ ಟೈಮ್ ಹಿಡಿಯುತ್ತೆ ನನಗೆ ಇದನ್ನು ಮಾಡೋಕ್ಕೆ. 3 ತಿಂಗಳು ಅನ್ನೋದು, ಒಂದು 3 ತಿಂಗಳಲ್ಲಿ ಒಂದು ಯಾವ ರೀತಿ ಸಪೋರ್ಟ್ ನೀವು ನನಗೆ ಕೊಡ್ತೀರಾ ಅಂತಂದರೆ ಎಕ್ಸ್ಪೆಕ್ಟ್ ನಾನು ಕೂಡ ಮಾಡಿರ್ಬೋದು ಗೈಸ್. ಸೊ ನಾನು ಯಾವತ್ತೂ ಇಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ, ಇನ್ನು ಸಪೋರ್ಟ್ ಬೇಕು ನನಗೆ, ಸಪೋರ್ಟ್ ಮಾಡಿರಿ. ನಾನು ಎಲ್ಲಾದರೂ ಹೇಳೋದು ಇಷ್ಟ, ನನ್ನ ಕಂಟೆಂಟ್ ಇಷ್ಟ ಆದರೆ ಸಪೋರ್ಟ್ ಮಾಡಿರಿ ಅಂತ. ಕಂಟೆಂಟ್ ಇಷ್ಟ ಆಗ್ತಾಯಿದೆ, ಇವಾಗ ಕಷ್ಟ ಬೀಳ್ತಾಯಿದ್ದೀನಿ ನಾನು. ಇಷ್ಟು ದಿವಸ ಹೆಂಗೋ ಅಲ್ಲಿ ಇಲ್ಲಿ ಪಾರಿವಾಳ ಹಾಕೊಂಡಿದ್ದೆ, ಓಕೆ. ಇವಾಗ ನಮ್ಮದೇ ಏನೋ ಓನಾಗಿ ಲಾಫ್ಟ್ ಮಾಡ್ಕೊಬೇಕಾದ್ರೆ ಸ್ಟ್ರಗಲ್ ಎಷ್ಟಿದೆ ಅಂತ ನನಗೆ ಗೊತ್ತು. ಸೊ ನಿಮ್ಮ ಕೈಯಲ್ಲಿ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತಂದರೆ, ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿದ್ರೆ ನನ್ನ ಕೆಲಸ ನಾನು ಇನ್ನೂ ಫಾಸ್ಟಾಗಿ ಮಾಡ್ತೀನಿ. ನಿಮಗೆ ಬೇಕಾದಂಥ ಕಂಟೆಂಟ್ ನಾನು ಕೊಡ್ತೀನಿ, ಆದಷ್ಟು ಬೇಗ ಲಾಫ್ಟ್ ರೆಡಿ ಮಾಡ್ತೀನಿ. ಸೊ ಒನ್ಸ್ ಅಗೇನ್ ಸಾರಿ ಇಷ್ಟು ದಿವಸ ಡಿಲೇ ಆಗಿದ್ದಕ್ಕೋಸ್ಕರ. ಐನೋ ಇವಾಗ ವ್ಯೂಸು ಕಮ್ಮಿ ಬರ್ಬೋದು, ಬಟ್ ಹೋಪ್ಫುಲಿ ವಿ ನೋ ಎವ್ರಿಥಿಂಗ್. ಯಾಕಂತಂದರೆ ಈ ಪಾರಿವಾಳ ಕಂಟೆಂಟಲ್ಲಾಗಿರ್ಬೋದು, ಈ ಯೂಟ್ಯೂಬಲ್ಲಾಗಿರ್ಬೋದು, ಡೌನ್ಫಾಲು, ಕಮ್ಬ್ಯಾಕು ಇದನ್ನೆಲ್ಲ ತುಂಬ ಸಲ ನೋಡ್ಬಿಟ್ಟಿದ್ದೀನಿ ನಾನು, ಹೊಸದೇನಲ್ಲ. ಸೊ ಈ ಸಲ ನಾನು ಒಂದು ಸ್ವಲ್ಪ ದಿವಸ ಹಿಂದೆ ನಿಮಗೊಂದು ವೀಡಿಯೋ ಹಾಕಿದ್ದೆ. ಸೊ ಮಾಡಿದ್ರೆ ದೊಡ್ಡದಾಗಿ ಮಾಡ್ತೀನಿ, ಇಲ್ಲ ಅಂತಂದರೆ ಕ್ವಿಟ್ ಅಂತ 100%. ಈ ಚಾನ್ಸ್ ನನಗೆ ಸಿಕ್ಕಿದ್ದಿಲ್ಲ ಅಂತ ಅಂದಿದ್ದರೆ ಕ್ವಿಟ್ ಮಾಡ್ತಾಯಿದ್ದೆ. ಯಾಕಂತಂದರೆ ತುಂಬ ಸ್ಟ್ರಗಲ್ ಆಗ್ತೈತೆ ಗೈಸ್. ನಾನು ಕಾಲೇಜ್ಗೆ ಹೋಗ್ಕೊಂಡು, ಮನೆ ಕಡೆ ನೋಡಿಕೊಂಡು, ಪಾರಿವಾಳ ನೋಡಿಕೊಂಡು ತುಂಬ ಸ್ಟ್ರಗಲ್ ಆಗ್ತಿತ್ತು. ಲೈಕ್ ಒಂದನ್ನು ಬಿಟ್ಟರೆ ಎಲ್ಲ ಇನ್ನು ಆರಾಮಾಗುತ್ತೆ ಅಂತಂದರೆ ಇದನ್ನು ಬಿಡಬೇಕಾಗಿತ್ತು ನಾನು. ಯಾಕಂತಂದರೆ ಸ್ಪಾಟ್ ಇದಿಲ್ದಿರ. ಸೊ ಅದೆಲ್ಲ ತುಂಬ ಕಷ್ಟ, ಓಕೆನಾ. ಸೊ ಅದರಿಂದ ಇದನ್ನೇ ಕ್ವಿಟ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಯಾವುದೋ ಒಂದು ಪಾಸಿಟಿವ್ ಎನರ್ಜಿ ನಮ್ಮನ್ನ, ಇಲ್ಲ ನೀನು ಮಾಡು ಕೆಲಸ ಅನ್ನೋ ಥರ ನನಗೆ ಫೀಲ್ ಬಂತು. ಸೊ ಅದರಿಂದ ಮಾಡೋಣ, ಓಕೆ. ಸೊ ಆದಷ್ಟು ಬೇಗ ಇಲ್ಲಿ ಲಾಫ್ಟ್ ರೆಡಿ ಆಗುತ್ತೆ. ನಾನು ನಿಮಗೆ ಅದ್ರ ಅಪ್ಡೇಟ್ಸ್ ಮುಂದೆ ಕೊಡ್ತೀನಿ. ಈ ವಿಡಿಯೋ ನಿಲ್ಗೈಂಡ್ ಮಾಡ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಬಾಯ್.